ಓಕೆ, ಈಗ ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ ಬಿಜೆಪಿ 17, ಕಾಂಗ್ರೆಸ್ 9, ಜೆಡಿಎಸ್ಗೆ 2 ಸ್ಥಾನ. ನಿರೀಕ್ಷಿತ ಮಟ್ಟದಲ್ಲಿ ಕಾಂಗ್ರೆಸ್ ಕೈ ಹಿಡಿದಿಲ್ಲ. ಮತದಾರರು ಆಡಳಿತಾರೂಢ ಪಕ್ಷವಾಗಿದ್ದು ಕಳೆದ ಬಾರಿಯಷ್ಟೇ 136 ಸೀಟ್ಗಳನ್ನ ಗೆದ್ದುಕೊಂಡು ಅಧಿಕಾರವನ್ನು ಹಿಡಿದಿರತಕ್ಕಂಥ ಕಾಂಗ್ರೆಸ್ಗೆ ನಿರೀಕ್ಷಿತ ಮಟ್ಟದಲ್ಲಿ ಬಂದಿಲ್ಲ ಮತಗಳು ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಓಕೆ, ಹಾಗಾದ್ರೆ ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರಿಗೆ ಗೆಲುವಾಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ವಿ ಸೋಮಣ್ಣ ಮತ್ತು ಮುದ್ದಹನುಮೇಗೌಡರ ನಡುವೆ ಕಲ್ಪತರುನಾಡು ತುಮಕೂರಿನಲ್ಲಿ ದೊಡ್ಡ ಮಟ್ಟದ ಫೈಟ್ ಇತ್ತು. ಜಂಗಿ ಕುಸ್ತಿಗೆ ವೇದಿಕೆ ರೆಡಿ ಆಗಿತ್ತು. ಬೆಂಗಳೂರಿನಿಂದ ಹೋಗಿ ತುಮಕೂರಿನಲ್ಲಿ ವಿ ಸೋಮಣ್ಣ ಗೆದ್ದು ಬೀಗಿದ್ದಾರೆ. ಅದು ಕೂಡ ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ. ಮತ್ತೊಂದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದಂತಹ ಕ್ಷೇತ್ರ ಅಂದ್ರೆ ಅದು ಹಾಸನ. ಹೇಳ್ತೀನಿ, ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಮತ್ತು ಶ್ರೇಯಸ್ ಪಟೇಲ್ ನಡುವಣ ಫೈಟ್ ಇತ್ತು. 6,72,988 ಮತಗಳನ್ನು ಶ್ರೇಯಸ್ ಪಟೇಲ್, 6,30,339 ಮತಗಳನ್ನು ಪ್ರಜ್ವಲ್ ರೇವಣ್ಣ ಫೈಟ್ ಕೊಟ್ಟಿದ್ದಾರೆ. ಇಲ್ಲ ಅಂತಲ್ಲ, ಆದರೂ ಕೂಡ ಒಂದು 40,000-42,000 ಮತಗಳ ಅಂತರದಿಂದ ಗೆದ್ದಿರ್ತಕ್ಕಂಥದ್ದು. ಮತ್ತೊಂದು ಹೈವೋಲ್ಟೇಜ್ ಕ್ಷೇತ್ರ ಅಂದ್ರೆ ಅದು ಬೆಂಗಳೂರು ಗ್ರಾಮಾಂತರ. ಇಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಗೆಲುವಿನ ನಗೆಯನ್ನು ಬೀರಿದ್ದಾರೆ. 10,75,553 ಮತಗಳನ್ನು ಪಡೆದಿರುವಂತಹದ್ದು. ಹಾಲಿ ಸಂಸದರಾದಂತಹ ಡಿ.ಕೆ. ಸುರೇಶ್ ಅವರು 8,07,459 ಮತಗಳನ್ನು ತೆಗೆದುಕೊಂಡಿದ್ರು. ಇಲ್ಲಿ ಡಾಕ್ಟರ್ ಮಂಜುನಾಥ್ ಅವರಿಗೆ ಗೆಲುವು ಆಗಿರುವಂತಹದ್ದು, ಗೆಲುವಿನ ನಗೆಯನ್ನು ಬೀರಿದ್ದಾರೆ. ಈ ಮೂಲಕ ದಳಪತಿಗಳ ಪ್ಲಾನ್ ಇಲ್ಲಿ ಸಕ್ಸಸ್ ಆದಂತೆ ಕಾಣಿಸ್ತಾ ಇದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಒಟ್ಟು 2,68,094 ಮತಗಳಿಂದ ಗೆದ್ದಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು. ಓಕೆ, ಇನ್ನು ಮುಂದಿನ ಕ್ಷೇತ್ರವನ್ನು ನೋಡೋದಾದರೆ ಹುಬ್ಬಳ್ಳಿ ಧಾರವಾಡ. ಗೆಲುವಿನ ಅಂತರ 97,324. ಪ್ರಹ್ಲಾದ್ ಜೋಶಿ ಅವರಿಗೆ 7,14,231 ಮತಗಳು. ಹಾಗೆಯೇ ವಿನೋದ್ ಅಸೂಟಿ ಅವರಿಗೆ 6,18,917 ಮತಗಳು. ಗೆಲುವಿನ ಅಂತರ 97,000. ಬಾಗಲಕೋಟೆ, ಇಲ್ಲಿ ಪಿ.ಸಿ. ಗದ್ದಿಗೌಡರು ಮತ್ತು ಸಂಯುಕ್ತ ಪಾಟೀಲ್ ನಡುವೆ ದೊಡ್ಡ ಮಟ್ಟದ ಪೈಪೋಟಿ ಇತ್ತು. ಮಗಳನ್ನ ಗೆಲ್ಲಿಸ್ಕೊಳ್ಳೋದಕ್ಕೆ ಸಕ್ಕರೆ ಸಚಿವರು ನಾನಾ ರೀತಿಯ ಕಸರತ್ತನ್ನು ಮಾಡಿದರು. ಗದ್ದಿಗೌಡರಲ್ಲಿ 6,71,039 ಮತಗಳನ್ನು ಪಡೆದರೆ ಸಂಯುಕ್ತ ಪಾಟೀಲ್ 6,02,640 ಮತಗಳನ್ನು ಪಡೆದಿದ್ದಾರೆ. ಗದ್ದಿಗೌಡರು ಇಲ್ಲಿ 68,399 ಮತಗಳನ್ನು ಪಡೆಯುವ ಮೂಲಕ ಆ ಅಂತರದಲ್ಲಿ ಗೆಲುವಿನ ನಗೆಯನ್ನು ಬೀರಿರುವಂತಹ ಗದ್ದಿಗೌಡರದು 4ನೇ ಗೆಲುವು ಸತತವಾಗಿ ಇದು. ಇನ್ನು ಬೆಳಗಾವಿಗೆ ಬರೋಣ. ಬೆಳಗಾವಿನಲ್ಲಿ ಬಿಜೆಪಿ ಜಗದೀಶ್ ಶೆಟ್ಟರ್ ಗೆದ್ದಿದ್ದಾರೆ. ಅದು ಕೂಡ ಮೃಣಾಲ್ ಹೆಬ್ಬಾಳ್ಕರ್ ವಿರುದ್ಧ. ಜಗದೀಶ್ ಶೆಟ್ಟರ್ 7,119 ಮತಗಳನ್ನು ಪಡೆದಿದ್ದಾರೆ. ಮೃಣಾಲ್ 5,38,572 ಮತಗಳು. ಗೆಲುವಿನ ಅಂತರ ದೊಡ್ಡ ಮಾರ್ಜಿನ್. ಹಾಗೆ ನೋಡೋಕೆ ಹೋದರೆ 1,61,547 ಮತಗಳ ಅಂತರದಿಂದ ಜಗದೀಶ್ ಶೆಟ್ಟರ್ ಗೆದ್ದಿದ್ದಾರೆ. ಜಗದೀಶ್ ಶೆಟ್ಟರ್ ತಮ್ಮ ಕ್ಷೇತ್ರವನ್ನು ಬಿಟ್ಟು ಬೆಳಗಾವಿಗೆ ಹೋಗಿ ಅಲ್ಲಿ ಇವರಿಗೆ ಸರಿಯಾದ ಸಪೋರ್ಟ್ ಸಿಗದೆ ಆಮೇಲೆ ಎಲ್ಲ ಸರಿಪಡಿಸ್ಕೊಂಡು ಜಾರಕಿಹೊಳಿ ಬ್ರದರ್ಸ್ ಅವರ ಸಪೋರ್ಟ್ ತಗೊಂಡು ಕೊನೆಗೂ ಕೂಡ ಜಗದೀಶ್ ಶೆಟ್ಟರ್ ಅವರು ಗೆದ್ದಿದ್ದಾರೆ. ಕಳೆದ ಬಾರಿ ಮಂಗಳ ಅಂಗಡಿ ಅವರು ಗೆದ್ದಾಗ ಬರೀ 5,000 ಓಟಲ್ಲಿ ಗೆದ್ದಿದ್ರು ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ. ಈ ಸರ್ತಿ ಜಗದೀಶ್ ಶೆಟ್ಟರ್ ಅವರ ಸಾಧನೆ ನಂಬರ್ಸ್ ಲೆಕ್ಕದಲ್ಲಿ ಜಾಸ್ತಿನೇ ಇದೆ. ಹಾಗೆ ನೋಡೋಕೆ ಹೋದರೆ ಜಗದೀಶ್ ಶೆಟ್ಟರ್ ಮಾಜಿ ಮುಖ್ಯಮಂತ್ರಿ ಗೆಲುವಿನ ನಗೆಯನ್ನು ಬೀರಿದ್ದಾರೆ. ಈ ಬಾರಿಯ ಲೋಕಸಭಾ ಚುನಾವಣೆ ಬೆಳಗಾವಿ ಗೆಲುವಿನ ಅಂತರ. ಓಕೆ, ಬಳ್ಳಾರಿ ತೀವ್ರ ಕುತೂಹಲ ಕೆರಳಿಸಿದಂತಹ ಮತ್ತೊಂದು ಕ್ಷೇತ್ರ ಆಗಿತ್ತು. ಇಲ್ಲಿ ಇ ತುಕಾರಾಮ್ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದರು. ಅವರು 7,29,581 ಮತಗಳನ್ನು ಪಡೆದರೆ ಶ್ರೀರಾಮುಲು ಅವರು ಮಾಜಿ ಸಚಿವರು ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನು ಕಂಡಿದ್ರು. ಅವರು 6,29,818 ಮತಗಳನ್ನು ಪಡೆದು ಸೋತಿದ್ದಾರೆ. ಒಟ್ಟು 99,768 ಮತಗಳಿಂದ ಕಾಂಗ್ರೆಸ್ನ ಅಭ್ಯರ್ಥಿ ಇ ತುಕಾರಾಮ್ ಅವರು ಶ್ರೀರಾಮುಲು ವಿರುದ್ಧ ಗೆದ್ದು ಗೆಲುವಿನ ನಗೆಯನ್ನು ಬೀರಿರುವಂತಹದ್ದು. ದೊಡ್ಡ ಮಟ್ಟದ ಪೈಪೋಟಿ ಏರ್ಪಾಡಾಗಿತ್ತು. ಯಾರು ಗೆಲ್ತಾರೆ ಅಂತೇಳಿ ಪ್ರಿಡಿಕ್ಟ್ ಮಾಡೋದು ಕೂಡ ಕಷ್ಟ ಸಾಧ್ಯವಾಗಿತ್ತು. ಬಟ್ ಇ ತುಕಾರಾಮ್ ಅವರು ಮತ್ತೊಮ್ಮೆ ಶ್ರೀರಾಮುಲು ಅವರಿಗೆ ಸೋಲಿನ ರುಚಿಯನ್ನು ತೋರಿಸುವಲ್ಲಿ ಇಲ್ಲಿ ಸಕ್ಸಸ್ ಆಗಿರುವಂತಹ. ರಾಮುಲು ಅವರಿಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಸೋಲು, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲೂ ಸೋಲು. 2 ಬಾರಿ ಸೋತಿರ್ತಕ್ಕಂಥವ್ರು. ಈಗ ಸೌಮ್ಯ ರೆಡ್ಡಿದು ಅದೇ ರೀತಿ ಆಗಿದೆ. ಸೊ ಕೆಲವರದ್ದು ಆ ರೀತಿ ಇದೆ. ಪಾಪ 2 ಸಾರ್ತಿನೂ 2 ಕಡೆನಲ್ಲೂ ಕೂಡ ಸೋಲನ್ನು ಕಂಡಿರ್ತಕ್ಕಂಥದ್ದು. ಸೊ ಈಗ ಬೀದರ್ ನೋಡ್ತಾ ಇದ್ದೀರಾ. ಬೀದರ್ನಲ್ಲಿ ಬಹಳ ಆಶ್ಚರ್ಯ. 26 ವರ್ಷದ ಸಾಗರ್ ಖಂಡ್ರೆ ಭಗವಂತ ಖೂಬಾ ಕೇಂದ್ರ ಸಚಿವರ ವಿರುದ್ಧ ಸ್ಪರ್ಧೆ ಮಾಡಿದರು. ಸಾಗರ್ ಖಂಡ್ರೆ 6,66,317 ಮತ, ಭಗವಂತ ಖೂಬಾ 5,37,442 ಮತ. ಗೆಲುವಿನ ಅಂತರ 1,28,857. ಸಾಗರ್ ಖಂಡ್ರೆ ಅವರ ತಂದೆ ಈಶ್ವರ್ ಖಂಡ್ರೆ ಸಚಿವರು ತಮ್ಮ ಪುತ್ರನನ್ನು ಗೆಲ್ಲಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ.
ಈಗ ಮತ್ತೊಂದು ಕ್ಷೇತ್ರದ ಡೀಟೇಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ವಿಜಯಪುರ ರಮೇಶ್ ಜಿಗಜಿಣಗಿ ಸತತವಾಗಿ ಗೆದ್ದುಕೊಂಡು ಬಂದಿದ್ದಾರೆ. ಈ ಬಾರಿಯೂ ಕೂಡ ಗೆಲುವಿನ ನಗೆಯನ್ನು ಬೀರಿದ್ದಾರೆ. ರಾಜು ಅಲಗೂರ್ ಅವರಿಗೆ ಈ ಬಾರಿ ಟಿಕೆಟ್ ಅನ್ನು ಕೊಡಲಾಗಿತ್ತು ಕಾಂಗ್ರೆಸ್ನಿಂದ. ರಮೇಶ್ ಜಿಗಜಿಣಗಿ 6,72,771 ಮತವನ್ನು ಪಡೆದ್ರೆ ರಾಜು ಅಲಗೂರ್ ಅವರು 5,95,552 ಮತಗಳನ್ನು ಪಡೆದಿದ್ದಾರೆ. ಈ ಮೂಲಕ ರಮೇಶ್ ಜಿಗಜಿಣಗಿ ಅವರು ರಾಜು ಅಲಗೂರು ವಿರುದ್ಧ 77,229 ಮತಗಳ ಅಂತರದಿಂದ ಮತ್ತೊಮ್ಮೆ ಗೆಲುವಿನ ನಗೆಯನ್ನು ಬೀರಿರುವಂಥದ್ದು. ಇನ್ನು ಗಡಿ ಜಿಲ್ಲೆ ಚಾಮರಾಜನಗರಕ್ಕೆ ಹೋಗೋಣ. ನೆಕ್ಸ್ಟು ಚಾಮರಾಜನಗರದ ಪರಿಸ್ಥಿತಿ ಏನು ಅಂತ. ಸುನಿಲ್ ಬೋಸ್ ಮಹದೇವಪ್ಪನವರ ಪುತ್ರ 6,95,163 ಮತಗಳನ್ನು ಪಡೆದರೆ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿದ್ದ ಬಾಲರಾಜ್ 5,21,119 ಮತಗಳನ್ನು ಪಡೆದಿದ್ದಾರೆ. ಗೆಲುವಿನ ಅಂತರ 1,74,044. 1,75,000 ಒಳ್ಳೆ ಮಾರ್ಜಿನ್. ಎಕ್ಸ್ಪೆಕ್ಟೇಷನ್ಸ್ ಇತ್ತು ಚಾಮರಾಜನಗರ ಕಾಂಗ್ರೆಸ್ ಗೆಲ್ತಾರೆ ಅಂತ. ನಿರೀಕ್ಷೆಯಂತೆಯೇ ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ ಅವರು ಗೆದ್ದಿದ್ದಾರೆ. ತಂದೆ ಸಚಿವರು, ಈಗ ಮಗ ದೆಹಲಿಯತ್ತ ಪ್ರಯಾಣ ಬೆಳೆಸಬೇಕು, ಯಾಕೆಂದರೆ ಅವರು ಕೂಡ ಈಗ MP ಆಗಿದ್ದಾರೆ. ಹಲವಾರು ಇದೊಂದು ಕ್ಷೇತ್ರದಲ್ಲಿ ಮಾತ್ರ ಮಂತ್ರಿ ಪುತ್ರನಿಗೆ ಟಿಕೆಟ್ ಕೊಡೋದು ಬೇಡ ಅಂತಕ್ಕಂಥ ಲೆಕ್ಕಾಚಾರ ಇತ್ತು. ಬೇರೆ ಕಡೆ ಎಲ್ಲ ಕೊಟ್ಬಿಟ್ಟಿದ್ರು, ಇಲ್ಲಿ ಕೊಟ್ಟಿರಲಿಲ್ಲ. ಕೊನೆಗೆ ಅನೌನ್ಸ್ ಆಯಿತು ಸುನಿಲ್ ಬೋಸ್ ಅವರಿಗೆ ಟಿಕೆಟ್, ಬಟ್ ಹೈಯೆಸ್ಟ್ ಲೀಡಲ್ಲಿ ಗೆದ್ದಿದ್ದಾರೆ. ಹೌದು. ಆಮೇಲೆ ಶ್ರೀನಿವಾಸ್ ಪ್ರಸಾದ್ ಸಪೋರ್ಟ್ ಕೂಡ ಸಿಕ್ಕಿತ್ತು. ಹೌದು. ಹಾಗಾಗಿ ಈಗ ಈ ಅಂತರ. ನೆಕ್ಸ್ಟ್ ಚಿಕ್ಕಬಳ್ಳಾಪುರದ ಡೀಟೇಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಡಾಕ್ಟರ್ ಕೆ ಸುಧಾಕರ್ 23ರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸೋತಿದ್ರು. ಈ ಬಾರಿ ಬಿಜೆಪಿಯಿಂದ ಕಣಕ್ಕಿಳಿದಿದ್ರು. 8,19,588 ಮತಗಳನ್ನು ಪಡೆದಿದ್ರು. ರಕ್ಷಾರಾಮಯ್ಯ ಅವರು 6,57,489 ಮತವನ್ನು ಪಡೆದಿದ್ದಾರೆ. ಈ ಮೂಲಕ ಡಾಕ್ಟರ್ ಕೆ ಸುಧಾಕರ್ ರಕ್ಷಾರಾಮಯ್ಯ ವಿರುದ್ಧ 1,62,099 ಮತಗಳಿಂದ ದೊಡ್ಡ ಮಟ್ಟದ ಅಂತರದಿಂದ ಗೆಲುವಿನ ನಗೆಯನ್ನು ಬೀರಿದ್ದಾರೆ. ಈ ಮೂಲಕ ಚಿಕ್ಕಬಳ್ಳಾಪುರದಲ್ಲಿ ಮತ್ತೊಮ್ಮೆ ಕಮಾಲು ಮಾಡಲಿಕ್ಕೆ ಡಾಕ್ಟರ್ ಕೆ ಸುಧಾಕರ್ ಅವರು ಮುಂದಾಗಿರುವಂಥದ್ದು. ಓಕೆ, ಇನ್ನು ಉಡುಪಿ ಚಿಕ್ಕಮಗಳೂರಿಗೆ ಹೋಗೋಣ. ಉಡುಪಿ ಚಿಕ್ಕಮಗಳೂರಿನಲ್ಲಿ BJPಯಿಂದ ಕೋಟಾ ಶ್ರೀನಿವಾಸ ಪೂಜಾರಿ, ಹಾಗೆಯೇ ಕಾಂಗ್ರೆಸ್ನಿಂದ ಜಯಪ್ರಕಾಶ್ ಹೆಗಡೆ. ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ 7,28,891 ಮತಗಳು ಬಂದರೆ ಜಯಪ್ರಕಾಶ್ ಹೆಗಡೆ ಅವರಿಗೆ 4,70,801. ಗೆಲುವಿನ ಅಂತರ ನೋಡಿ 2.5 ಲಕ್ಷ. ಕರಾವಳಿ ಕಂಪ್ಲೀಟ್ BJP ಕೈ ಹಿಡಿದಿದೆ. ಹಾಗಾಗಿ 2.5 ಲಕ್ಷ ಮತಗಳ ಅಂತರದಿಂದ ಕೋಟಾ ಶ್ರೀನಿವಾಸ ಪೂಜಾರಿ 2,58,090 ಮತ. ಇಬ್ರು ಹಿಂದುಳಿದ ವರ್ಗಕ್ಕೆ ಸೇರಿದ್ರು. ಹೌದು, ಅಲ್ಲಿ ಸ್ವಲ್ಪ ಕ್ಯಾಸ್ಟ್ ಕಾಂಬಿನೇಷನ್ ವರ್ಕೌಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ರು ಬಿಲ್ಲವ ಮತ್ತು ಬಂಟ್ಸ್ ನಡುವೆ. ಬಟ್ ಅದು ಅಲ್ಲಿ ಜನ BJPಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಮತ್ತೆ ಈಗ ಗಮನಿಸ್ತಾ ಇದ್ದೀರಿ ಕಲ್ಲಿನಕೋಟೆ ಚಿತ್ರದುರ್ಗ. ಇಲ್ಲಿ ಮಾಜಿ DCM ಗೋವಿಂದ ಕಾರಜೋಳ ಅವರು ಸ್ಪರ್ಧೆ ಮಾಡಿದ್ರು BJPಯಿಂದ. ಕಾಂಗ್ರೆಸ್ನಿಂದ BN ಚಂದ್ರಪ್ಪ ಅವರು ಸ್ಪರ್ಧೆ ಮಾಡಿದ್ರು. ಇಬ್ಬರ ನಡುವೆ ನೆಕ್ ಟು ನೆಕ್ ಫೈಟ್ ನಿರ್ಮಾಣವಾಗಿತ್ತು. 6,84,890 ಮತಗಳನ್ನು ಗೋವಿಂದ ಕಾರಜೋಳ ಅವರು ಪಡೆದಿದ್ದಾರೆ. BN ಚಂದ್ರಪ್ಪ 6,36,769 ಮತಗಳನ್ನು ಪಡೆದಿರುವಂಥದ್ದು. ಈ ಮೂಲಕ ಗೋವಿಂದ ಕಾರಜೋಳ ಅವರು BN ಚಂದ್ರಪ್ಪ ವಿರುದ್ಧ 48,121 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ. 23ರ ಚುನಾವಣೆಯಲ್ಲಿ ಗೋವಿಂದ ಕಾರಜೋಳ ಅವರು ಸೋತಿದ್ರು. ಜೊತೆಗೆ ಚಿತ್ರದುರ್ಗದಲ್ಲಿ ಟಿಕೆಟ್ ಕೊಡುವುದಕ್ಕೆ ದೊಡ್ಡ ಮಟ್ಟದ ಅಪೋಸ್ ಕೂಡ ವ್ಯಕ್ತವಾಗಿತ್ತು. ಅದರ ನಡುವೆಯೂ ಕೂಡ ಟಿಕೆಟ್ ತೆಗೆದುಕೊಂಡು ಈಗ ಗೆಲುವಿನ ನಗೆಯನ್ನು ಬೀರಿರುವಂಥದ್ದು ಗೋವಿಂದ ಕಾರಜೋಳ ಅವರು. ಬೇಸಿಕಲಿ ಅವರು ಮುಧೋಳದವರು, ವಲಸಿಗರಿಗೆ ಯಾಕೆ ಕೊಡಬೇಕು, ಚಂದ್ರಪ್ಪ ಇಲ್ಲಿಯವರೇನೆ ಅಂತೆಲ್ಲ ಇತ್ತು. ಬಟ್ ಅವ್ರನ್ನ ಗೆಲ್ಸಿದ್ದಾರೆ. ಇನ್ನು ಚಿಕ್ಕೋಡಿ, ವೆರಿ ಸರ್ಪ್ರೈಸಿಂಗ್ ರಿಸಲ್ಟ್. ಬಟ್ ಸತೀಶ್ ಜಾರಕಿಹೊಳಿ ಸಚಿವರು ಇದನ್ನ ಮ್ಯಾನೇಜ್ ಮಾಡಿದ್ದಾರೆ. ಅವರ ಪುತ್ರಿ ಪ್ರಿಯಾಂಕ ಜಾರಕಿಹೊಳಿಗೆ ಟಿಕೆಟನ್ನು ಕೊಟ್ಟಿದ್ದರು. BJPಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಲಿ ಸಂಸದರು 6,90,323 ಮತಗಳನ್ನು ಪ್ರಿಯಾಂಕ ಜಾರಕಿಹೊಳಿ ಅವರು ಪಡೆದರೆ 5,96,596 ಮತಗಳನ್ನು ಅಣ್ಣಾ ಸಾಹೇಬ್ ಜೊಲ್ಲೆ. ಗೆಲುವಿನ ಅಂತರ 93,727. ಪ್ರಿಯಾಂಕ ಜಾರಕಿಹೊಳಿ ಅವರು ಗೆದ್ದಿದ್ದಾರೆ. ಈ ಮುಖಾಂತರ ಅತಿ ಚಿಕ್ಕ ವಯಸ್ಸಿನಲ್ಲೇ ಸಂಸತ್ತು ಪ್ರವೇಶಿಸಿದವರು ಅಂತಕ್ಕಂಥ ಹೆಗ್ಗಳಿಕೆಗೆ ಅವರು ಪಾತ್ರರಾಗಿದ್ದಾರೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಕ್ಷೇತ್ರ ಅಂದರೆ ಕಲಬುರಗಿ. ಇದು AICC ಅಧ್ಯಕ್ಷರ ತವರು. ಸಹಜವಾಗಿಯೇ ಕುತೂಹಲ ಕ್ರಿಯೇಟ್ ಆಗಿತ್ತು. ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ದೊಡ್ಮನಿ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆಗಿಳಿದಿದ್ರು. BJPಯಿಂದ ಉಮೇಶ್ ಜಾಧವ್ ಅಖಾಡಕ್ಕಿಳಿದಿದ್ರು. ರಾಧಾಕೃಷ್ಣ ದೊಡ್ಮನಿ 6,52,321 ಮತಗಳನ್ನು ಪಡೆದರೆ ಉಮೇಶ್ ಜಾಧವ್ ಅವರು 6,25,116 ಮತಗಳನ್ನು ಪಡೆದಿದ್ದಾರೆ. ಈ ಮೂಲಕ ರಾಧಾಕೃಷ್ಣ ದೊಡ್ಮನಿ ಅವರು ಉಮೇಶ್ ಜಾಧವ್ ವಿರುದ್ಧ ಗೆಲುವಿನ ನಗೆಯನ್ನು ಬೀರಿರುವಂಥದ್ದು. ಓಕೆ, ಹಾವೇರಿಗೆ ಬರೋಣ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು BJPಯಿಂದ
ಆನಂದಸ್ವಾಮಿ ಗಡ್ಡದೇವರ ಮಠ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದರು. ಬಸವರಾಜ ಬೊಮ್ಮಾಯಿ ಅವರು 7,05,538 ಮತಗಳನ್ನು ಪಡೆದರೆ ಆನಂದಸ್ವಾಮಿ ಅವರು 6,62,025. ಗೆಲುವಿನ ಅಂತರ 43,513. ಆಗಲೇ ಮಾತನಾಡ್ತಾ ಇದ್ರು ಬಸವರಾಜ ಬೊಮ್ಮಾಯಿ ನಮ್ಮ ಜೊತೆ. ಆ ಲೀಡ್ ಇದೆಯಲ್ಲ ಅದು ನಾನು ಅಂದರೆ ನನಗೆ ಇದಾಗಿಲ್ಲ, ನಾನು ಸ್ಯಾಟಿಸ್ಫೈ ಆಗಿಲ್ಲ ಅಂತ ಹೇಳ್ತಾರೆ. ಇಬ್ರು ಲಿಂಗಾಯತರು ಕೂಡ. ಹೌದು. ಇನ್ನು ಉತ್ತರ ಕನ್ನಡ, ಇಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು 23ರ ಚುನಾವಣೆಯಲ್ಲಿ ಸೋತಿದ್ರು. ಮಾಜಿ ಸ್ಪೀಕರು, ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು. 7,82,495 ಮತವನ್ನು ಪಡೆದಿದ್ದಾರೆ. ಅಂಜಲಿ ನಿಂಬಾಳ್ಕರ್ ಮಾಜಿ ಸಚಿವರು, ಇವರು ಕೂಡ 23ರ ಚುನಾವಣೆಯಲ್ಲಿ ಸೋತಿದ್ರು. 4,45,067 ಮತವನ್ನು ಪಡೆದಿದ್ದಾರೆ. ಗೆಲುವಿನ ಅಂತರವನ್ನು ಗಮನಿಸ್ತಾ ಇದ್ದೀರಿ, ಬರೋಬ್ಬರಿ 3,37,000ಕ್ಕೂ ಹೆಚ್ಚು ಮತಗಳಿಂದ ಗೆದ್ದಿರುವಂಥದ್ದು. ಓಕೆ, ನಮ್ಮ ರಾಜ್ಯದ 28 ಕ್ಷೇತ್ರಗಳಲ್ಲಿ ಹೈಯೆಸ್ಟ್ ಲೀಡಲ್ಲಿ ಗೆದ್ದಿರ್ತಕ್ಕಂಥ ಕ್ಯಾಂಡಿಡೇಟ್ ಕಾಗೇರಿ ಅವರು. ಈಗ ಕೋಲಾರ ನೋಡ್ತಾ ಇದ್ದೀರಾ, ಮೈತ್ರಿ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಮತ್ತು ಗೌತಮ್ ಅವರನ್ನ ಕಾಂಗ್ರೆಸ್ನಿಂದ ಕಣಕ್ಕಿಳಿಸಿದ್ರು. ಮಲ್ಲೇಶ್ ಬಾಬು 6,91,481, ಗೌತಮ್ ಅವರಿಗೆ 6,20,093. ಗೆಲುವಿನ ಅಂತರ 71,388. JDSನ ಕ್ಯಾಂಡಿಡೇಟ್ ಆ್ಯಕ್ಚುಲಿ ಮಲ್ಲೇಶ್ ಬಾಬು ಅವರು. JDS 2 ಕ್ಷೇತ್ರಗಳು ಗೆದ್ದಿದೆ, ಒಂದು ಕೋಲಾರ ಮತ್ತೊಂದು ಮಂಡ್ಯ. ಮಲ್ಲೇಶ್ ಬಾಬು ಅವರು ಬಂಗಾರಪೇಟೆನಲ್ಲಿ 2 ಸರ್ತಿ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ರು. ಆ ಅನುಕಂಪ ಅವರಿಗೆ ವರ್ಕೌಟ್ ಆದಂಗೆ ಕಂಡು ಬರ್ತಾ ಇದೆ. ಮುನಿಯಪ್ಪ ಏನಾದ್ರು ಇರಬಹುದು, ಅದು ಒಂದು ಫ್ಯಾಕ್ಟರ್. ಮುನಿಯಪ್ಪನವರು ಪ್ರಚಾರಕ್ಕೆ ಹೋಗಲಿಲ್ಲ, ಹಾಗಾಗಿ ಇರಬಹುದು. ಮತ್ತೊಂದು ಕ್ಷೇತ್ರ ಕೊಪ್ಪಳ, ಇಲ್ಲಿ ರಾಜಶೇಖರ್ ಹಿಟ್ನಾಳ್ ಅವರು ಸ್ಪರ್ಧೆ ಮಾಡಿದ್ರು. 6,91,921 ಮತವನ್ನು ಪಡೆದಿದ್ದಾರೆ. ಬಸವರಾಜ ಕೆ ಅವರು 6,14,866 ಮತಗಳನ್ನು ಪಡೆದಿರುವಂಥದ್ದು. ಗೆಲುವಿನ ಅಂತರವ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ, 47,055. ಆಲ್ ರೈಟ್. ಇನ್ನು ಈಗ ಬರ್ತಿರೋ ಮಾಹಿತಿಯ ಪ್ರಕಾರ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪ್ರಧಾನಿ ಮೋದಿ ಅವರು BJP ಕಚೇರಿಗೆ ಆಗಮಿಸ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ.